ಕೊನೆಯದಾಗಿ ಚಿಕ್ಕದಾಗಿ ಈಗ ಪ್ರಥಮ್ನ ಅಡ್ಡ ಹಾಕೊಂಡು ಒಬ್ಬ ಹೀರೋನ ಹೆಸರಂತ ಹೇಳಿಕೊಂಡು ಬಾಸ್ ಅಂತೇಳಿ ಹೆದರಿಸುವಂಥದ್ದು ಅದೆಲ್ಲವೂ ಕೂಡ ಆಯಿತು, ತಮ್ಮ ಕಣ್ಣು ಮುಂದೆನೇ ಆಯಿತು. ಅದನ್ನು ವಿರೋಧಿಸ್ತಿರೋ ಅಥವಾ ಅದನ್ನು ಸಮರ್ಥನೆ ಮಾಡ್ಕೊಳ್ತಿರೋ? ಯಾರೇ ಒಬ್ಬ ಕಲಾವಿದ ಅಂದರೆ ಬೆಲೆ ಕೊಡಲೇಬೇಕು, ತಂದೆ ಆದಂತಹ ಒಂದು ಗೌರವ ಇರುತ್ತೆ. ನಾ ಅವಾಗಲೇ ಹೇಳ್ದಂಗೆ ನಾನು ಒಬ್ಬ ಕಲಾವಿದ್ರ ಮನೆಯಿಂದ ಬಂದಿರೋದು. ಇದು ನಮ್ಗೆ ಹೊಸದಲ್ಲ. ನಮ್ಮ ತಂದೆ ಇದ್ದಾಗಿಂದ ಕಾಂಟ್ರವರ್ಸೀಸ್ ನೋಡ್ಕೊಂಡು ಬರ್ತಾ ಇದ್ದೀರಿ. ಒಂದಷ್ಟು ನಮ್ಮ ತಂದೆ ಮೇಲೂ ಬಂತು, ಹಂಗೆ ಮಾಡಿಸಿದ್ರು, ಹಿಂಗೆ ಮಾಡಿದ್ರು, ಅದು ಮಾತಾಡ್ತಾರೆ, ಇದು ಮಾತಾಡ್ತಾರೆ ಅಂತ. ಅದಕ್ಕೆ ಇದೆಲ್ಲ ನಾವು ಎದುರಿಸೋಕ್ಕೆ ನಾವು ರೆಡಿ ಇದ್ದೀವಿ, ತೊಂದರೆ ಇಲ್ಲ. ತಪ್ಪು ಮಾಡಿದರೆ ಖಂಡಿತವಾಗ್ಲೂ ನಾವು ತಲೆ ಬಗ್ಗಿಸ್ತೀವಿ. ನಾನು ತಪ್ಪೇ ಮಾಡಿಲ್ಲ, ಅದಕ್ಕೆ ನನ್ನ ಹೆಸರು ಹಾಕೊಂಡು ಯಾಕಪ್ಪ ತುಳಿತಾ ಇದ್ದೀರಾ? ಎಲ್ಲೋ ಒಂದು ಕಡೆ ನನ್ನ ತಂದೆ ಇಲ್ದಿರೋ ಮಗ, ಸರಿನಾ, ಕಷ್ಟ ಬಿದ್ದು ಏನೋ ಒಂದು ಮಾಡಿ ಒಳ್ಳೆ ರೀತಿಯಲ್ಲಿ ಪೋಟ್ರೆ ಆಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀನಿ. ನಾನು ಪ್ರತಿ ಚಾನಲಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀನಿ, ಪ್ರತಿ ಚಾನಲ್ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾಕೆ? ನಮ್ಮ ತಂದೆ ಹೆಸರನ್ನ ಉಳಿಸ್ಬೇಕು ಅಂತ. ಹಾಳು ಮಾಡೋಕ್ಕಂತೂ ನಾವಿಲ್ಲಿ ಬಂದಿಲ್ಲ ಅಷ್ಟೇ. ಈ ಕಾಂಟ್ರವರ್ಸಿನ ದಯವಿಟ್ಟು ನನ್ನ ದೂರ ಇಟ್ಬಿಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದು ರಕ್ಷಕ್ ಅವರ ಮಾತು. ಈ ಒಂದು ಘಟನೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ವಿನಾಕಾರಣ ನನ್ನ ಹೆಸರನ್ನು ಇದರಲ್ಲಿ ತಳುಕು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.